ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಕೆಟ್ಟು ನಿಂತಿದೆ ಶುದ್ಧ ನೀರಿನ ಘಟಕ. ಇಂದು ನಿನ್ನೆಯಿಂದ ಅಲ್ಲ, ಕಳೆದ ಒಂದು ವರ್ಷದಿಂದ ಕೆಟ್ಟಿದೆ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಕೆಟ್ಟು ನಿಂತಹ ಶುದ್ಧ ನೀರಿನ ಘಟಕ ನಿನ್ನೆಯಿಂದ ಅಲ್ಲ, ಕಳೆದ ಒಂದು ವರ್ಷದಿಂದಲೂ ಕೂಡ ಕೆಟ್ಟಿದೆ. ಹಾಳಾದ ವಸ್ತು ಇಡಲು ಬಳಕೆ ಆಗ್ತಿದೆ ಈ ಶುದ್ಧ ನೀರಿನ ಘಟಕ. ಕುಡಿಯಲು ಶುದ್ಧ ನೀರಿಲ್ಲದೆ ನಿತ್ಯ ರೋಗಿಗಳು ಪರದಾಡ್ತಿದ್ದಾರೆ. ಆಸ್ಪತ್ರೆ ಅದು. ಜಿಲ್ಲಾಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೊನೆನೇ ಇಲ್ಲವಾ? ಶುದ್ಧ ನೀರಿನ ಘಟಕ ಇರೋದು ವೇಸ್ಟ್ ಐಟಮ್ ಇಡೋದಕ್ಕ. ರೋಗಿಗಳು ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ, ದೂರನ್ನ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹಾವೇರಿಯ ಡಿಎಚ್ಒ ಅವರೇ ಇತ್ತ ಗಮನ ಹರಿಸಿ ಆದಷ್ಟು ಬೇಗ ರೋಗಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿ ಅಂತ ರೋಗಿಗಳು ತಮ್ಮ ಅಳಲನ್ನ ತೋಡ್ಕೋತಿದ್ದಾರೆ. ಹಾವೇರಿ ಜಿಲ್ಲಾಸ್ಪತ್ರೆ ಒಂದು ಡಿಸ್ಟಿಕ್ನ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇದ್ರೆ ಅಲ್ಲಿನ ರೋಗಿಗಳು ಪರದಾಡುವಂತ ಸ್ಥಿತಿಗೆ ಬಂದಿದೆ. ಹಾವೇರಿಯ ಕತೆ ಇದು. ಅಲ್ಲಿನ ಜಿಲ್ಲಾಸ್ಪತ್ರೆಯಲ್ಲಿ ಶುದ್ಧ ನೀರಿನ ಘಟಕ ಕೆಟ್ಟು ನಿಂತಿದೆ. ನಿನ್ನೆ ಮೊನ್ನೆ ಹಾಳಾಗಿದ್ರೆ ಬೇರೆ ಮಾತು, ಹಾಳಾಗಿ ವರ್ಷಗಳೇ ಕಳೆದಿದೆಯಂತೆ. ಒಂದು ವರ್ಷದಿಂದ ಹಿಂಗೆ ಆಗಿದೆ ಪರಿಸ್ಥಿತಿ. ನೀರಿಲ್ಲ ಕುಡಿಯೋದಕ್ಕೆ ಆಸ್ಪತ್ರೆಯಲ್ಲಿ. ಹಾಳಾದ ವಸ್ತುಗಳು, ವೇಸ್ಟ್ ಐಟಮ್ಸ್ ನ ಇಡಲು ಈ ಶುದ್ಧ ನೀರಿನ ಘಟಕವನ್ನ ಯೂಸ್ ಮಾಡಿಕೊಳ್ತಿದ್ದಾರೆ. ನೋಡಿ, ವೇಸ್ಟ್ ಕೆಟ್ಟು ನಿಂತಹ ಶುದ್ಧ ನೀರಿನ ಘಟಕ, ವೇಸ್ಟ್ ವಸ್ತುಗಳನ್ನೆಲ್ಲ ಅಲ್ಲಿ ಡಂಪ್ ಮಾಡಿದ್ದಾರೆ. ಕುಡಿಯೋಕೆ ನೀರಿಲ್ಲ, ರೋಗಿಗಳು ದಿನ ಪರದಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿರುವಂತಹ ಹಿರಿಯ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಈ ರೀತಿಯಾಗಿ ಕಂಡು ಬರ್ತಿದೆ. ಶುದ್ಧ ನೀರಿನ ಘಟಕ ಇರೋದು ವೇಸ್ಟ್ ಐಟಮ್ ಇಡೋದಕ್ಕ. ರೋಗಿಗಳು ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ, ಯಾವುದೇ ದೂರುಗಳನ್ನು ಕೊಟ್ಟರು ಕೂಡ ಏನು ಪ್ರಯೋಜನವಾಗಿಲ್ಲ. ಹಾವೇರಿ ಡಿಎಚ್ಒ ಅವರೇ ಇತ್ತ ಗಮನ ಹರಿಸಿ ದಯಮಾಡಿ ಇದನ್ನ ಸರಿ ಮಾಡಿಸಿ. ಏಕೆಂದ್ರೆ ನೂರಾರು ರೋಗಿಗಳು ನಿತ್ಯವೂ ಬರುವಂತಹ ಜಾಗ ಅದು. ಹಾವೇರಿಯ ಜಿಲ್ಲಾಸ್ಪತ್ರೆಯಲ್ಲೇ ಈ ಪರಿಸ್ಥಿತಿ ಆದ್ರೆ ಹೆಂಗೆ? ದಯಮಾಡಿ ಮಾನ್ಯ ಡಿಎಚ್ಒ ಅವರು ಇತ್ತ ಗಮನ ಹರಿಸಿ ಇದನ್ನು ಆದಷ್ಟು ಬೇಗ ಸರಿ ಮಾಡಿ ಕೊಡಬೇಕು. ಆದಷ್ಟು ಬೇಗ ರೋಗಿಗಳಿಗೆ, ಅಲ್ಲಿ ಬರುವಂಥವರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು.